9ನೇ ತರಗತಿ ಕನ್ನಡ ಪದ್ಯ 2 ಹೊಸ ಹಾಡು LPA ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1 ನವ ಪದದ ಅರ್ಥ. ಸರಿಯಾದ ಆಯ್ಕೆ ಎ ಆಕಾಶ. 2 ಹೊಸ ಹಾಡು ಪದ್ಯದ ಆಕಾರ ಗ್ರಂಥ. ಸರಿಯಾದ ಆಯ್ಕೆ ಡಿ ಶತಮಾನದ ಗಾನ. 3 ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ. ಸರಿಯಾದ ಆಯ್ಕೆ ಸಿ ವಾ. 4 ಭೂತಕಾಲ ಸೂಚಕ ಪ್ರತ್ಯಯ. ಸರಿಯಾದ ಆಯ್ಕೆ ಬಿ ತ. 5 ವರ್ತಮಾನ ಕಾಲ ಸೂಚಕ ಪ್ರತ್ಯಯ. ಸರಿಯಾದ ಆಯ್ಕೆ ಎ ಉತ. 6 ಹೋಗು ಧಾತುವಿನ ವರ್ತಮಾನ ಕಾಲ ರೂಪ. ಸರಿಯಾದ ಆಯ್ಕೆ ಎ ಹೋಗುತ್ತಾನೆ. 7 ಹೋಗು ಧಾತುವಿನ ಭೂತಕಾಲ ರೂಪ. ಸರಿಯಾದ ಆಯ್ಕೆ ಬಿ ಹೋದನು. 8 ಹೋಗು ಧಾತುವಿನ ಭವಿಷ್ಯತ್ ಕಾಲ ರೂಪ. ಸರಿಯಾದ ಆಯ್ಕೆ ಸಿ ಹೋಗುವನು. ಮುಖ್ಯ ಪ್ರಶ್ನೆ 2 ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಹಸಂಬಂಧಿ ಪದವನ್ನು ಬರೆಯಿರಿ. 9 ಧ್ವನಿ ದನಿ ಯುಗ ಜುಗ. 10 ಭಾನು ಆಕಾಶ ಭಾನು ಸೂರ್ಯ. 11 ಕ್ರಾಂತಿ ಬದಲಾವಣೆ ತೆರೆ ತರಂಗ. 12 ತಿನ್ನುತ್ತಾನೆ ವರ್ತಮಾನ ಕಾಲ ತಿನ್ನುವನು ಭವಿಷ್ಯತ್ ಕಾಲ. 3 ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 13 ಹೊಸ ಹಾಡು ಪದ್ಯ ಭಾಗದ ಕರ್ತೃ ಯಾರು? ಉತ್ತರ ಹೊಸ ಹಾಡು ಪದ್ಯ ಭಾಗದ ಕರ್ತೃ ಕಯ್ಯಾರ ಕಿಞ್ಞಣ್ಣ ರೈ. ಪ್ರಶ್ನೆ 14 ಕವಿ ಹಾಡು ಆಡಬೇಕೆಂದು ಬಯಸುತ್ತಾರೆ? ಉತ್ತರ ನವಭಾವ ನವಜೀವ ನವಶಕ್ತಿ ತುಂಬಿರುವ ಹಾಡನ್ನು ಒಮ್ಮೆ ಆಡಬೇಕೆಂದು ಕವಿ ಬಯಸುತ್ತಾರೆ. ಪ್ರಶ್ನೆ 15 ಕಡೆದೊಗೆಯಬೇಕಾದ ಪಾಶಗಳ್ಯಾವುವು? ಉತ್ತರ ಜಾತಿ ಕುಲ ಮತ ಧರ್ಮ ಇವೇ ಮೊದಲಾದವುಗಳು ಕಡೆದೊಗೆಯಬೇಕಾದ ಪಾಶಗಳು. ಪ್ರಶ್ನೆ 16 ಆಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು? ಉತ್ತರ ಆಡು ನುಡಿಗುಂಡುಗಳು ಭಯದ ಬೆನ್ನಟ್ಟಬೇಕು. ಪ್ರಶ್ನೆ 17 ಭಾನುಭುವಿ ಯಾವುದರಿಂದ ಬೆಳಗಬೇಕು? ಉತ್ತರ ಜಡನಿದ್ದೆಯಿಂದ ಸಿಡಿದೆದ್ದು ವೀರ ಅಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ಪ್ರಶ್ನೆ 18 ಹೊಸ ಹಾಡು ಪದ್ಯದ ಆಕಾರ ಗ್ರಂಥ ಯಾವುದು? ಉತ್ತರ ಹೊಸ ಹಾಡು ಪದ್ಯದ ಆಕಾರ ಗ್ರಂಥ ಶತಮಾನದ ಗಾನ. ಮುಖ್ಯ ಪ್ರಶ್ನೆ 4 ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 19 ಕವಿ ಎಂತಹ ಹಾಡನ್ನು ಆಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ? ಉತ್ತರ ನವಭಾವ ನವಜೀವ ಮತ್ತು ನವಶಕ್ತಿ ತುಂಬಿಸುವ ಹಾಡನ್ನು ಆಡಬೇಕು. ತೀವ್ರತರವಾದ ಹಾಗೂ ಗಂಭೀರವಾದ ಭಾವನೆಗಳನ್ನು ಹೊಮ್ಮಿಸುವ ಮತ್ತು ಅದರ ಅಲೆ ಎಲ್ಲೆಡೆ ಹರಡುವಂತಹ ಹಾಡು ಅದಾಗಿರಬೇಕು. ಹಾಡು ಬದುಕಿನ ಗತಿಯಲ್ಲಿ ಹೊಸ ಪ್ರಗತಿ ಮತ್ತು ಬದಲಾವಣೆ ತರುವಂತಿರಬೇಕು ಹಾಗೂ ಹೊಸ ಚೈತನ್ಯ ತುಂಬಬೇಕು. ಅಂತಹ ಹಾಡನ್ನು ಆಡಿದಾಗ ವೀರಧ್ವನಿ ಏರಬೇಕು ಎಂದು ಕವಿ ಬಯಸಿದ್ದಾರೆ. ಪ್ರಶ್ನೆ 20 ಕವಿ ಎಂತಹ ಹಾಡು ಮುಡುಗಬೇಕು ಎಂದು ಆಶಿಸಿದ್ದಾರೆ? ಉತ್ತರ ಜಾತಿ ಕುಲ ಧರ್ಮಗಳ ಪಾಶಗಳನ್ನು ಕಡೆದೊಗೆದು ಸಂತೋಷದಿಂದ ಹಾಡನ್ನು ಹಾಡಬೇಕು. ಆ ಹಾಡು ಯಾವುದೇ ಮಿತಿಗೆ ಒಳಪಡಬಾರದು. ಯುಗ ಯುಗಗಳ ಆಚೆ ಎಲ್ಲ ಲೋಕಗಳಲ್ಲಿ ಜಾತಿ ಧರ್ಮದ ಎಲ್ಲೆಯನ್ನು ಮೀರಿದ ಹಾಡು ಮುಡುಗಬೇಕು ಎಂದು ಕವಿ ಆಶಿಸಿದ್ದಾರೆ. ಪ್ರಶ್ನೆ 21 ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು? ಉತ್ತರ ಹಳೆಯ ಹಾಡನ್ನು ಮರೆಸುವಂತ ಮತ್ತು ಕೊನೆಗಾಣಿಸುವಂತ ಹಾಡು ಇದಾಗಿದೆ. ಇದು ಜನತೆಗೆ ಹೊಸ ಭರವಸೆಯನ್ನು ಹಾಗೂ ಗೌರವವನ್ನು ತರುವ ಹಾಡಾಗಿದೆ. ಹಳೆಯ ಸಂಕೋಲೆಗಳನ್ನು ಕಿತ್ತೆಸೆದು ಹೊಸ ಚೈತನ್ಯ ಮೂಡಿಸುವುದರಿಂದ ಈ ಹಾಡನ್ನು ಹೊಸತು ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 22 ಹಾಡಿಗೆ ಯಾವ ಯಾವ ಶಕ್ತಿ ಇದೆ? ಉತ್ತರ ಬದುಕನ್ನು ನಿತ್ಯ ನೂತನವಾಗಿಸುವ ಹೊಸ ಚೈತನ್ಯ ಮೂಡಿಸುವ ಮತ್ತು ಶಕ್ತಿ ತುಂಬಿಸುವ ಸಾಮರ್ಥ್ಯ ಈ ಹಾಡಿಗೆ ಇದೆ. ಜಗತ್ ಬೆಳಗಿಸುವ ಹಾಗೂ ಬದುಕಿನ ಗತಿಯನ್ನೇ ಬದಲಿಸುವ ಅದ್ಭುತ ಶಕ್ತಿ ಈ ಹಾಡಿಗೆ ಇದೆ ಎಂದು ಕವಿ ವರ್ಣಿಸಿದ್ದಾರೆ. ಈ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಕಾಲ ಸ್ಥಳ ಕೃತಿ ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕಯ್ಯಾರ ಕಿಞ್ಞಣ್ಣ ರೈ. ಕಯ್ಯಾರ ಕಿಞ್ಞಣ್ಣ ರೈ ಅವರು ಕ್ರಿಸ್ತಶಕ 1915ರಲ್ಲಿ ಕಾಸರಗೋಡು ಜಿಲ್ಲೆಯ ಕಯ್ಯಾರ ಎಂಬ ಗ್ರಾಮದಲ್ಲಿ ಜನಿಸಿದರು.
ಇವರು ಶಿಕ್ಷಕರು, ಸಾಹಿತಿಗಳು, ಪತ್ರಕರ್ತರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದರು. ಇವರು ಶ್ರೀಮುಖ, ಐಕ್ಯಗಾನ, ಪುನರ್ವಸು ಚೇತನ, ಕೊರಗ ಮತ್ತು ಗಂಧಾವತಿ ಎಂಬ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ಇವರು ನೀಡಿದ ಕೊಡುಗೆಗಳನ್ನು ಪರಿಗಣಿಸಿ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ನಾಡೋಜ ಪ್ರಶಸ್ತಿಗಳು ದೊರೆತಿವೆ. ಮುಖ್ಯ ಪ್ರಶ್ನೆ 6 ಕೆಳಗಿನ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. 24 ಗೀಚಕನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಉಪಮೇಯ ಗೀಚಕನ ಗೂಡುಗಳು ಉಪಮಾನ ತೊಟ್ಟಿಲು ಉಪಮಾವಾಚಕ ಅಂತೆ ಸಮಾನ ಧರ್ಮ ತೂಗಾಡುವುದು. ಸಮನ್ವಯ ಇಲ್ಲಿ ಉಪಮೇಯವಾದ ಗೀಚಕನ ಗೂಡುಗಳನ್ನು ಉಪಮಾನವಾದ ತೊಟ್ಟಿಲಿಗೆ ಅಂತೆ ಎಂಬ ಉಪಮಾವಾಚಕವನ್ನು ಬಳಸಿ ಹೋಲಿಸಲಾಗಿದೆ. ತೂಗಾಡುವುದು ಎಂಬುದು ಇಲ್ಲಿ ಸಮಾನ ಧರ್ಮವಾಗಿದೆ. 4 ಅಂಶಗಳು ಅಂದರೆ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಇಲ್ಲಿ ಇರುವುದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ. ಅಲಂಕಾರದ ಹೆಸರು ಪೂರ್ಣೋಪಮಾಲಂಕಾರ. ಮುಖ್ಯ ಪ್ರಶ್ನೆ 7 ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 25 ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈರವರು ಬರೆದ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾದ ಹೊಸ ಹಾಡು ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ ನವಭಾವ, ನವಜೀವ, ನವ ಚೈತನ್ಯವನ್ನು ನೀಡುವ ಹಾಡನ್ನು ಹಾಡಬೇಕು. ತೀವ್ರವಾದ ಗಂಭೀರ ಭಾವನೆಯನ್ನು ಅಲೆಗಳ ರೀತಿ ಹರಡಿಸುವಂತೆ ವೀರಧ್ವನಿ ಏರಬೇಕು ಎಂದು ಕವಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ವಾರಸ್ಯ ಹಾಡು ಗಂಭೀರವಾದ ವಿಚಾರಗಳನ್ನು ಹೊರಹೊಮ್ಮಿಸಿ ಹಾಡಿನ ವಿಚಾರಕ್ಕೆ ಸಹೃದಯರು ಸ್ಪಂದಿಸುವಂತಿರಬೇಕು ಎಂದು ಕವಿ ಅಪೇಕ್ಷಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 26 ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಹುಡುಕಬೇಕು. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈರವರು ಬರೆದ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾದ ಹೊಸ ಹಾಡು ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಹಾಡಿಗೆ ಮಿತಿ ಅಥವಾ ಎಲ್ಲೆಯೇ ಇರಬಾರದು. ಜಾತಿ, ಕುಲ, ಮತ, ಧರ್ಮ, ಭಾಷೆಗಳ ಬಂಧನ ಬಿಗಿದಿರಬಾರದು. ಯುಗ ಯುಗಗಳು ಕೊನೆಯಾದರೂ ಎಲ್ಲ ಲೋಕಗಳಲ್ಲೂ ಆ ಹಾಡು ಹುಡುಕಬೇಕು ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ ಹಾಡಿನ ವಿಚಾರಗಳು ಎಲ್ಲ ಕಡೆಯಲ್ಲೂ ಮಾರ್ದನಿಸಬೇಕು ಮತ್ತು ಎಲ್ಲ ಲೋಕಗಳಲ್ಲಿ ಆ ಹಾಡು ಉಳಿಯುವಂತಿರಬೇಕು ಎಂಬುದು ಕವಿಯ ಉನ್ನತ ವಿಚಾರವಾಗಿದೆ. ವಾಕ್ಯ 27 ಜಡನಿದ್ದೆ ಸಿಡಿದೆದ್ದು ವೀರಾಟ ಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈರವರು ಬರೆದ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾದ ಹೊಸ ಹಾಡು ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಹಾಡು ಹೇಗಿರಬೇಕೆಂದರೆ ಸೋಮಾರಿತನದ ನಿದ್ದೆಯನ್ನು ಅದು ಹೊಡೆದೋಡಿಸಬೇಕು. ಅಟ್ಟಹಾಸದಿಂದ ಭಾನುಭುವಿಯಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಹಾಡು ಅದಾಗಿರಬೇಕು ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ ಜಗತ್ತಿನ ಜನರ ಅಜ್ಞಾನವನ್ನು ಹೋಗಲಾಡಿಸಿ ಎಚ್ಚರಿಕೆ ಮೂಡಿಸುವ ಹಾಡು ಒಮ್ಮಲಿ ಎಂಬುದು ಕವಿಯ ಆಶಯವಾಗಿದೆ. ವಾಕ್ಯ 28 ನಡೆ ನುಡಿಗಳ ಎಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿಕಿಡಿ ಕೆರಳಬೇಕು. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈರವರು ಬರೆದ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾದ ಹೊಸ ಹಾಡು ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ನಮ್ಮ ನಡೆ ನುಡಿಗಳಲ್ಲಿ ಜಾಗೃತಿ ಮೂಡಿಸುವ, ಹೆಜ್ಜೆ ಹೆಜ್ಜೆಗೂ ಎಚ್ಚರಿಸುವ, ಕ್ರಾಂತಿಯನ್ನು ಉಂಟು ಮಾಡುವಂತ ಹಾಡು ಮೂಡಬೇಕು ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ ಜನರ ನಡೆ ನುಡಿಗಳಲ್ಲಿ ಜಾಗೃತಿ ಹುಟ್ಟಿಸುವ ಮತ್ತು ಅವರ ವ್ಯಕ್ತಿತ್ವದ ವಿಚಾರಗಳಲ್ಲಿ ಬದಲಾವಣೆ ತರುವ ಹಾಡು ಇದಾಗಿರಬೇಕು ಎಂಬುದು ಇಲ್ಲಿನ ಸ್ವಾರಸ್ಯ. ವಾಕ್ಯ 29 ಇದೋ ಮೊದಲು ಮುನ್ನಿಲ್ಲ ಮುಗಿದುದಂದಿನ ಪಾಡು ಹೊಸತಿಂದು ಹೊಸತು ಹಾಡು. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈರವರು ಬರೆದ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾದ ಹೊಸ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹೊಸ ಹಾಡು ಹಾಡಬೇಕು. ಈ ರೀತಿಯ ಹಾಡು ಮೊದಲು ಎಲ್ಲಿಯೂ ಇರಲಿಲ್ಲ. ಇದೇ ಹೊಸತು. ಹಳೆಯ ವ್ಯಥೆ ಎಲ್ಲವೂ ಕರಗುವಂತೆ ಮೂಡಿಬಂದ ಹೊಸ ಹಾಡು ಇದಾಗಿದೆ ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ ಹಾಡಿನ ಭಾವಕ್ಕೆ ಹಳೆಯ ಚಿಂತೆಗಳು ಕೊನೆಗೊಂಡು ಹೊಸ ಶಕ್ತಿಯನ್ನು ಹೊಮ್ಮಿಸುವಂತಿರಬೇಕು ಎಂಬುದು ಕವಿಯ ಆಶಯವಾಗಿದೆ. ಪ್ರಶ್ನೆ 8 ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಪದ್ಯ ಭಾಗವನ್ನು ಪೂರ್ಣಗೊಳಿಸಲಾಗಿದೆ.
ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಆಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ಪದ್ಯಭಾಗ 2. ಜಾತಿ ಕುಲ ಮತ ಧರ್ಮ ಭಾಷೆಗಳ ಕಡೆದೊಗೆದು ಎದೆಯಿಕ್ಕೆ ಆಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಹುಡುಗಬೇಕು. ಮುಖ್ಯ ಪ್ರಶ್ನೆ 9. ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಪದ್ಯ ಭಾಗ. ಉನ್ನತೋನ್ನತ ಘನ ಹಿಮಾತಿ ಶಿಖರವನ್ನೇರಿ ಆಡಲ್ಲಿ ಆಡಬೇಕು. ಆಡು ನುಡಿ ಗುಂಡುಗಳು ಆಡಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಸಾರಾಂಶ. ಈ ಪದ್ಯ ಭಾಗವನ್ನು ಕೈಯಾರ ಕಿಜ್ಞಣ್ಯ ರೈ ಅವರು ಬರೆದಿರುವ ಹೊಸಾಡು ಪದ್ಯದಿಂದ ಆರಿಸಲಾಗಿದೆ. ನಾವು ಆಡುವ ಹಾಡು ಎಲ್ಲಿರಬೇಕು ಎಂದರೆ ಅತ್ಯಂತ ಎತ್ತರವಾದ ಹಾಗೂ ಶ್ರೇಷ್ಠವಾದ ಹಿಮಾಲಯ ಪರ್ವತದ ಶಿಖರವನ್ನೇರಿ ಅಲ್ಲಿಂದ ಆಡಬೇಕು. ಹಾಡಿನ ಸಾಹಿತ್ಯ ಅಥವಾ ನುಡಿಗಳು ಗುಂಡುಗಳಂತೆ ಹಾರಿ 10 ದಿಕ್ಕುಗಳಿಗೂ ಪ್ರಸರಿಸಬೇಕು. ಆ ಮೂಲಕ ಜನರ ಮನಸ್ಸಿನಲ್ಲಿ ಮನೆ ಮಾಡಿರುವ ಸಕಲ ಭಯವನ್ನು ಬೆನ್ನಟ್ಟಿ ಓಡಿಸುವಂತಿರಬೇಕು ಎಂದು ಕವಿ ಆಶಿಸಿದ್ದಾರೆ. ಮೌಲ್ಯ. ಈ ಪದ್ಯದ ಮೂಲಕ ಜನರಲ್ಲಿ ಹಾಡಿನ ಶ್ರೇಷ್ಠತೆಯನ್ನು ತಿಳಿಸಲಾಗಿದೆ. ಸಾಹಿತ್ಯವು ಜನರಲ್ಲಿರುವ ಹೇಡಿತನ ಮತ್ತು ಭಯವನ್ನು ಹೋಗಲಾಡಿಸಿ ಧೈರ್ಯ ಹಾಗೂ ಐಕ್ಯತೆಯನ್ನು ಮೂಡಿಸುವ ಶಕ್ತಿಯನ್ನು ಹೊಂದಿರಬೇಕು ಎಂಬ ಮೌಲ್ಯ ಇಲ್ಲಿ ವ್ಯಕ್ತವಾಗಿದೆ. ಪದ್ಯ ಭಾಗ. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ ಮುಗಿದು ತಂತಿನ ಪಾಡು. ಹೊಸತಿಂದು ಹೊಸತು ಹಾಡು. ಸಾರಾಂಶ. ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನು ಮತ್ತು ಜೀವನದ ಗತಿಯನ್ನು ಬದಲಿಸಿ ಹೊಸ ಉಡುಪನ್ನು ತುಂಬಬಲ್ಲ ಹಾಡನ್ನು ಆಡಬೇಕು. ಹಳೆಯ ಮೌಲ್ಯವನ್ನು ಕಡೆದೊಗೆದು ಹೊಸ ಭಾವನೆಗಳನ್ನು ಸೃಜಿಸುವ ಹೊಸ ಹಾಡು ಇದಾಗಿದೆ. ಜಯ ಜನನಿಯು ಶಿರವೆತ್ತಿ ಹೆಮ್ಮೆಯಿಂದ ಕೇಳುವಂತ ಭರವಸೆಯ ಹಾಡು ಇದಾಗಿದೆ. ಮೌಲ್ಯ. ಹಳೆಯ ನೋವು ಹಾಗೂ ಸಂಕೋಲೆಗಳನ್ನು ಮರೆತು ಹೊಸ ಚೈತನ್ಯದೊಂದಿಗೆ ಮುನ್ನಡೆಯುವುದು, ಜಗತ್ತಿನಲ್ಲಿ ಸಮಾನತೆ ಮತ್ತು ಸ್ವಾತಂತ್ರ್ಯದ ಭರವಸೆಯನ್ನು ಮೂಡಿಸುವುದು ಈ ಭಾಗದ ಮುಖ್ಯ ಮೌಲ್ಯವಾಗಿದೆ. ಮುಖ್ಯ ಪ್ರಶ್ನೆ 10. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 34. ಹೊಸಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ. ನವಭಾವ ನವಜೀವ ಹಾಗೂ ನವಶಕ್ತಿಯನ್ನು ತುಂಬುವ ಒಂದು ಹೊಸ ಹಾಡನ್ನು ಒಮ್ಮೆ ಆಡಬೇಕು. ಅದು ತೀವ್ರವಾದ ಮತ್ತು ಗಂಭೀರವಾದ ಭಾವನೆಗಳನ್ನು ಹೊಮ್ಮಿಸುತ್ತಾ ವೀರಧ್ವನಿಯನ್ನು ಏರಿಸುವಂತಿರಬೇಕು. ನಮ್ಮನ್ನು ಬಿಗಿದಿರುವ ಜಾತಿ ಕುಲ ಮತ ಧರ್ಮ ಎಂಬ ಭಾಷೆಗಳನ್ನು ಕತ್ತರಿಸಿ ಉತ್ಸಾಹದಿಂದ ಆಡಬೇಕು. ಆ ಸಮಾನತಾ ಭಾವವು ಯುಗ ಯುಗಗಳಲ್ಲಿ ಜಗತ್ತಿನ ಮೂಲೆ ಮೂಲೆಯನ್ನು ತಲುಪಬೇಕು. ಆ ಹೊಸ ಹಾಡನ್ನು ಉನ್ನತ ಶಿಖರದ ತುದಿಯಲ್ಲಿ ನಿಂತು ಆಡಿದಾಗ ಅದರ ನುಡಿ ಗುಂಡುಗಳು ದಶ ದಿಕ್ಕಿಗೂ ಸಿಡಿದು ಜನರಲ್ಲಿ ತುಂಬಿರುವ ಭಯವನ್ನು ಓಡಿಸಬೇಕು. ಗಂಡದೆಯ ಗರ್ಜನೆಗೆ ನಮ್ಮ ದೇಶದ ಕೋಟ್ಯಾಂತರ ಜನರು ಧ್ವನಿಗೂಡಿಸಬೇಕು. ಆ ಒಕ್ಕೊರಲಿನ ಏಕತಾ ಭಾವದ ಪ್ರತಿಧ್ವನಿಯು ಭೂಮಿ ಮತ್ತು ಆಕಾಶವನ್ನು ಆವರಿಸಬೇಕು. ಜಡತ್ವದಿಂದ ಕೂಡಿರುವ ಜನರು ಎಚ್ಚೆತ್ತು ಅಂಧಕಾರದ ಕತ್ತಲೆಯಿಂದ ಆವರಿಸಲ್ಪಟ್ಟಿರುವ ಭಾನು ಭುವಿಯನ್ನು ತಮ್ಮ ವೀರತ್ವದಿಂದ ಬೆಳಗಬೇಕು. ಪ್ರತಿಯೊಬ್ಬರ ನಡೆ ನುಡಿಯಲ್ಲಿ ಕ್ರಾಂತಿಯ ಕಿಡಿ ಕೆರಳಬೇಕು. ಜಯವನ್ನು ಹೊಂದಿದ ಮಾತೆಯೇ, ನೀನು ಹೆದರದೆ ಧೈರ್ಯದಿಂದ ತಲೆ ಎತ್ತಿ ನೋಡು. ಇಂದಿನ ಪಾಡು ಇಂದಿಯೇ ಮುಗಿತು, ಇದೇ ಮೊದಲು, ಇದಕ್ಕಿಂತ ಮುಂಚೆ ಇಂತಹ ಹಾಡು ಇರಲಿಲ್ಲ. ಆದ್ದರಿಂದ ಇಂದು ಇದೇ ಹೊಸ ಹಾಡು ಎಂದು ಹೇಳುತ್ತಾ ಜನರಲ್ಲಿ ಹೊಸ ಉಡುಪನ್ನು ತುಂಬುವ ಹಾಡು ಇದಾಗಿದೆ. ಇಂಥ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನು ಆಡಬೇಕು ಮತ್ತು ಅದು ನಿತ್ಯ ನೂತನವಾಗಿರಬೇಕು ಎಂಬುದೇ ಈ ಪದ್ಯದ ಆಶಯವಾಗಿದೆ.